ಅಕ್ಕ 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 ಅಯ್ಯೋ ಅಕ್ಕ ಏನ್ ಮಾಡ್ತಾ ಇದೀಯಾ? ಬಾಯಿಲಿ ಸರ್ನ ಅಕ್ಕ. ಯಾಕ್ಲಾ ಹಿಂಗ್ ಕೂಗ್ತಾ ಇದೀಯಾ? ಏನ್ಲಾ ಆಯ್ತಾ? ಅಯ್ಯೋ ನನಗಂತೂ ಒಂದ್ ಕ್ಷಣ ಎದೆ ಹೊಡೆದೋಗ್ಬಿಡ್ತು. ಏನ್ಲಾ ಆಯ್ತು? ಅಕ್ಕ ತಗಳಕ್ಕ, ನಿಂಗೆ ಆರ ಹಾಕನಿ ಅಂತ ಹೇಳ್ಬಿಟ್ಟು ಬಂದೆ. ನನಗೆ ಯಾಕೆ ಆರ್ ಆಗ್ತಾ ಇದೀಯಾ? ಇನ್ನು ಎಲೆಕ್ಷನ್ ರಿಸಲ್ಟ್ ನಾಳೆ ಅಲ್ವೇನ್ಲಾ? ಇವತ್ತೇ ನೀನು ಯಾಕೆ ಆರ್ ಆಗ್ತಾ ಇದೀಗೆ? ಅಯ್ಯೋ ನಿನ್ನ ಎಲೆಕ್ಷನ್ ರಿಸಲ್ಟ್ಗಿನ ಮುಂಚೆ ನೀನೇ ವಿನ್ನು ಅಂತ ಹೇಳ್ಬಿಟ್ಟು ಎಲ್ಲ ಗೊತ್ತಾಗೋಗ್ಬಿಟ್ಟೈತ್ ಕಣಕ್ಕ. ಏನ್ಲಾ ಹೇಳ್ತಿದೀಗೆ? ಏನ್ಲಾ ಹೇಳ್ತಿದೀಗ ನೀನು? ನಿಜನೇನ್ಲಾ? ಮೊದ್ಲ ಆರ ಹಾಕತ್ತಾಗ. ಹೆಂಗ್ಲಾ ಗೊತ್ತಾಯ್ತು ನಿನ್ಗೆ ನಾನೇ ಗೆದ್ದಿರೋದು ಅಂತ ಹೇಳ್ಬಿಟ್ಟು? ಯಾರ್ಲಾ ಹೇಳಿದ್ರು? ನಿಜನೇನ್ಲಾ? ಯಪ್ಪ ಇಷ್ಟ ಆದ್ರೂ ನಮ್ ಜನ ನನ್ ಕೈ ಬಿಡ್ಲಿಲ್ವಲ್ಲ. ನನಗಂತೂ ಬಲ ಆನಂದವಾಯ್ತೈತೆ. ಅಕ್ಕ ನನ್ ಮೊದ್ಲೇ ಎಲ್ಲಿರೋ, ನಾನು ದುಬೈಯಲ್ಲಿರೋನು. ನನಗೆ ಎಷ್ಟು ಜನ ಕಾಂಟ್ಯಾಕ್ಟ್ ಇರಕ್ಕಿಲ್ಲ ಹೇಳಿ. ನನಗೆ ಒಂದ ಎರಡ ನನ್ನ ಕಾಂಟ್ಯಾಕ್ಟು 108 ಕಾಂಟ್ಯಾಕ್ಟ್. ನನಗಂತೂ ಎಲ್ಲ ಬಲ್ಲ ಮೂಲಗಳಿಂದ ತಿಳಿದ್ಬಿಟ್ಟು ಬಂದಿರೋದೇನು ಅಂತಂದ್ರೆ ವಿನ್ ಆಗಿರೋದು ನೀನೇ. ಭದ್ರಮ್ಮ ವಿನ್ನು ಅಷ್ಟೇನಿಯಾ. ಜಯಕ್ಕನ್ ಕತೆ 3 ನಾಮ. ಅಯ್ಯೋ 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 ನಮ್ ಜನಗಳು ಬಾಯಿಗೆ ಸಕ್ಕರೆ ಹಾಕ ಅಂತೂ ಇದು ನನ್ನ ಕೈ ಬಿಡ್ದಿದ್ದಂಗೆ ಗೆಲ್ಲಿಸ್ಬಿಟ್ರಲ್ವೇನ್ಲ. ಯಪ್ಪ ನಾನು ಎಲ್ಲಿ ಕೈ ಬಿಟ್ಬಿಡ್ತಾರೆ, ನನ್ನ ಕೈ ಬಿಟ್ಬಿಟ್ಟು ನಾಮ ಹಾಕ್ಬಿಡ್ತಾರೆ ಅಂತ ಅನ್ಕೊಬಿಟ್ಟಿದ್ದೆ ನಾನಂತೂ. ನನಗೆ ಕೈಯೇ ಬಿಡ್ಲಿಲ್ಲ ಅಲ್ವೇನ್ಲ. ಎಷ್ಟು ಸಂದಕ್ಕೆ ನೋಡ್ಕೊಂಬಿಟ್ರು ನಾನು ಎಲ್ಲನೂ. ಅಂತೂ ಇಂತೂ ಎಲೆಕ್ಷನ್ ಗೆಲ್ಲಿಸ್ಬಿಟ್ಟಲ್ಲ. ಲೋ ತಮ್ಮ, ನೀನೇನೇ ಹೇಳು, ನಾವು ಹಾಕ್ಸಿದ್ ಬಿರಿಯಾನಿ ಯಾವತ್ತೂ ನಮಗೆ ಕೈ ಬಿಡ್ಲಿಲ್ಲ ಬಿಡು. ನಾವು ಹಾಕ್ಸಿದ್ ಬಿರಿಯಾನಿನೇನಿಯಾ ಇವತ್ತು ನಮ್ಮನ್ನು ಕಾಯ್ತಿರೋದು ಅಂದ್ರೆ. ಮತ್ತೆ ನಾವು ಬಿರಿಯಾನಿ ಹಾಕ್ಸಿರೋದಕ್ಕೆ ಏನಿಯಾ ಗೆದ್ದಿರೋದು ಕಣಕೋ. ಇಲ್ಲ ಅಂದ್ರೆ ಗೆಲ್ಲ ಮಾತೇ ಇಲ್ಲ. ನಾವು ಗೆದ್ದಿದ್ವಿ ಅಂದ್ರೆ ಬಿರಿಯಾನಿ ಏನಿಯಾ, ಒಪ್ಕೊಬಿಡು ಬಿರಿಯಾನಿಗೆ ಏನಿಯಾ ಅಂತ ಹೇಳ್ಬಿಟ್ಟು. ಅಕ್ಕ ಇನ್ ಸಂಭ್ರಮ ಅಷ್ಟೇನೇನಿಯಾ. ಆದ್ರೂ ನಾಳೆ ರಿಸಲ್ಟ್ ಬರೋ ಗಂಟೆ ನೋಡೋಣ ಅಲ್ವಾ? ಯಾಕೆ ಬೇಕು ಸುಮ್ಕೆ ಏನಿಯಾ? ಅಕಸ್ಮಾತ್ ಎಲ್ಲ 1-2 ಹೆಚ್ಚು ಕಮ್ಮಿ ಆದ್ರೆ ಮಗಳೇ, ನನ್ನ ತಮ್ಮ ದುಬೈಯಾಗಿರೋನು. ಅವನಿಗೆ ಎಷ್ಟು ಜನ ಕಾಂಟ್ಯಾಕ್ಟ್ ಆಗಿರಕ್ಕಿಲ್ಲ ಹೇಳು? ದುಬೈಯಾಗವನೆ ಅಂತಂದ್ಮೇಲೆ ಮುಗಿದೋಯ್ತು ಅಂತಾನೆ ನೀ ಅನ್ಕೊಬಿಡು. ಸರಿನಾ? ನೋಡು ನಾನೇ ವಿನ್ನು. ನೋಡು ಪಟಾಕಿ ಗಿಟಾಕಿ ಎಲ್ಲ ಹೊಡಿಯಕ್ಕೆಲ್ಲ ರೆಡಿ ಮಾಡ್ಕೊಬಿಡು. ಅಪ್ಪ ದೇವ್ರೆ, ಆ ದೇವ್ರು ಕೊನೆಗೂ ನನ್ನ ಕೈ ಬಿಡ್ಲಿಲ್ಲ. ಈ ಭದ್ರಮ್ಮ 15 ವರ್ಷ ಅಲ್ಲ 20 ವರ್ಷ ಪಂಚಾಯತಿ ಎಲೆಕ್ಷನ್ಗೆ ನಿಂತು ಗೆದ್ದು ಸಾಧನೆ ಮಾಡಿದೀನಿ ಅಂತ ನಮ್ಮ ಜನಗಳಿಗೆಲ್ಲ ತೋರಿಸ್ಬಿಡ್ಬೇಕು. ನೋಡು ಎಲ್ಲ ಒಳ್ಳೇದಾಗೈತೆ. ಸ್ವೀಟ್ ಗೀಟ್ಗೆಲ್ಲ ಆರ್ಡರ್ ಮಾಡ್ತೀನಿ ಅಂದಲ್ಲ, ಆರ್ಡರ್ ಮಾಡ್ಬಿಡು. ಅಮ್ಮ ಏನ್ ಮಾಡ್ತಾ ಇದೀಯಾ? ಯಾಕಪ್ಪ ಇವಾಗ ನೆನ್ಪಾದ್ನೇನಮ್ಮ? ಓ ಮಾವ, ನೀವ್ ಯಾವಾಗ ಬಂದ್ರಿ? ನಾನೇ ಆಗ್ಲೇ 3-4 ದಿನ ಆಯ್ತು ಕಣ. ಎಲ್ಲ ಹೋಗ್ಬಿಟ್ಟಿದೆ ಎಂದ್ರ ಜೊತೆ. ಎಲ್ಲ ನಿನ್ನ ಎಂತಿ ಕಾಣ್ತಾನೆ ಇಲ್ಲ. ಅವಳು ಬಂದ್ಲು. ಅಮ್ಮ ಇದೇನ್ ಹಾರ ಹಾಕೊಂಡು ನಾಳೆ ತಾನೇ ರಿಸಲ್ಟು? ರಿಸಲ್ಟ್ ಎಲ್ಲ ಬಂದಾಯ್ತು ಕಣ್ಲ. ನಾನೇನಂತೆ ವಿನ್ ಆಗಿರೋದು. ನಾಳೆ ಅಲ್ವೇ ನಮ್ಮ ಎಣಿಕೆ? ಅದ್ ಹೆಂಗ್ ರಿಸಲ್ಟ್ ಬಂದಾಯ್ತು? ನನಗೆ ಬಲ್ಲ ಮೂಲಗಳಿಂದ ನನಗೆ ಗೊತ್ತಾಗೈತೆ. ನಮ್ಮ ಅಕ್ಕನೇ ಗೆದ್ದಿರೋದು ಅಂತ ಹೇಳ್ಬಿಟ್ಟು. ನಮ್ಮ ಅಕ್ಕನೇ ವಿನ್ ಆಗಿರೋದು. ಊರೂರೇ ಸ್ವೀಟ್ ಹಂಚ್ಬಿಡ್ಬೇಕು. ನೋಡ್ಲಾ ನೀನ್ ಏನನ ಹೇಳು. ನಾನು ಬಂದಿದ್ದಕ್ಕೇನೆ ಗೆಲ್ತಿರೋದು. ನಮ್ಮ ಅಕ್ಕ ಇಲ್ಲಾಂದ್ರೆ ಗೆಲ್ತಿರ್ಲಿಲ್ಲ. ಊರಿಗೆಲ್ಲ ಬಿರಿಯಾನಿ ಮಾಡಿಸಿ, ಅದು ಮಾಡಿಸಿ, ಇದು ಮಾಡಿಸಿ ಏನೆಲ್ಲ ಮಾಡಿಸ್ಬಿಟ್ಟೆ ಗೊತ್ತಾ ನಾನಂತೂ. ಸರಿ ಬಿಡು ಆಯ್ತು. ಇವಾಗ ಗೆದ್ದಿರೋದು ಫಸ್ಟು ಸಿಹಿ ಹಂಚ್ಕೊಂಡೆಲ್ಲ ಊರೆಲ್ಲ ಆರಾಮಾಗಿ ಕೊಂಡಾಡ್ಕೊಂಡು ಓಡ್ಬೇಕು ಅಷ್ಟೇ. ನೀವು ಊರಿಗೆಲ್ಲ ಧನ್ಯವಾದಗಳು ತಿಳಿಸ್ಬೇಕಲ್ಲ. ಮಾವ ನೀನ್ ಸುಮ್ಮನೆ ಇರ್ತೀಯಾ? ಅಮ್ಮ ಈಗಾಗಲೇ ನೀವು ಊರಾಗೆ ಬೇಜಾನ್ ಮರ್ಯಾದೆ ಗಿರಿಯಾದಿ ಎಲ್ಲ ಹೊಂಟೋಗ್ಬಿಟ್ಟೈತೆ. ಅಷ್ಟು ಇಷ್ಟು ಅಲ್ಲ, ಬೇಜಾನ್ ಮರ್ಯಾದೆ ಹೋಗೈತೆ. ನಾನು ಈಗಲೇ ಹೇಳ್ತಾ ಇದ್ದೀನಿ ಕೇಳಿಸ್ಕ. ಸುಮ್ಕೆ ಎಲ್ಲ ಉತ್ತರಗಳು ಬೇಡ. ನಾಳೆ ರಿಸಲ್ಟ್ ಬರತನಕ ಬಾಯಿ ಮುಚ್ಕೊಂಡಿರ್ರಿ. ಯಾಕ್ಲಾ ನಿಂಗೆ ಹೊಟ್ಟೆ ಉರಿ ಶುರುವಾಯ್ತಿಲ್ಲ? ನಿಂಗೆ ಹೊಟ್ಟೆ ಉರಿ ಎಲ್ಲಿಂದ ಉರಿತಾಯ್ತಲ್ಲ? ನಿಂಗೆ ಹೊಟ್ಟೆ ಉರಿ ಎಲ್ಲಿಂದ ಉರಿತಾಯ್ತು ಹೇಳು? ಯಾಕೇಳು? ನಾನು ಬಂದ್ರೇನೆ ಗೆಲ್ಲದ್ ನಮ್ಮ ಅಮ್ಮ ಅಂತ ಅನ್ಕೊಂಡಿದ್ದಲ್ಲ. ಇವಾಗ ನೀನಿಲ್ಲ ಅಂದ್ರೆ ಗೆದ್ಬಿಟ್ನಲ್ಲ. ಅದಕ್ಕೆ ನಿಂಗೆ ಸಹಿಸಕ್ಕಾಯ್ತಿಲ್ಲ ಅಲ್ವಾ? ಥೂ ಉಗಿ ಮಕ್ಕೆ, ನನಗೆ ಯಾಕೆ ಸಹಿಸಕ್ಕಾಯ್ತಿಲ್ಲ? ನನಗೆ ನಂತ ಕಿತ್ತೋಗಿರೋ ಬುದ್ಧಿ ಐತೆ ಅಂತ ಅನ್ಕೊಂಬಿಟ್ಟ. ಸಹಿಸಕ್ಕಾಗ್ತಿಲ್ಲ ಅಂತ ಹೇಳೋದಕ್ಕೆ. ಅಮ್ಮ ನಾನು ಈಗಲೇ ಹೇಳ್ತಿದ್ದೀನಿ, ಊರಾಗ ನಾನು ಮಾನವರಿದಿ ಕಳೆದೇನೆ. ನಾನು ಸುಮ್ಮನಿರಕ್ಕಿಲ್ಲ ಅಷ್ಟೇ. ಲೇ ನೇತ್ರ, ಏನೇ ನಿನ್ನ ಆಟ? ಎಷ್ಟು ಆಟ ಆಡ್ತಿದ್ಯಾ? ಗಂಡನ್ ಬಿಟ್ಟು ಅಲ್ಲಿ ಇಲ್ಲಿ ಆಟ ಆಡ್ಕೊಂಡು ಮುಚ್ಕೊಂಡು ನಿನ್ನ ಗಂಡನ ಜೊತೆ ಹೋಗಿ ಬಿದ್ದಿರೋದು ಬಿಟ್ಬಿಟ್ಟು ಎಷ್ಟು ಆಟ ಆಡ್ತಿದ್ಯಾ ನೋಡು. ಲವ್, ಈ ಮನೆಗೆ ನಿನಗೆ ಎಷ್ಟು ಅಕ್ಕೈತೋ ನನಗೂ ಅಷ್ಟೇ ಅಕ್ಕೈತೆ. ಸರಿನಾ? ಹಂಗಂತ ಮಾನ ಮರ್ಯಾದೆ ಕಳಿ ಅಂತನ? ಅಮ್ಮ ಸುಮ್ಮನೆ ಮನೆಗೆ ಬಿದ್ದಿರು. ನಾಳೆ ಇನ್ನೂ ಎಣಿಕೆ. ಸರಿನಾ? ಈ ಮಾವನ ಮಾತು ಕಟ್ಕೊಂಡು ಸುಮ್ಮನೆ ಬಿದ್ದಿ ಅಲ್ಲಿಯಕ್ಕೆ ಹೋಗ್ಬೇಡ. ಆಮೇಲೆ ನೋಡ್ದೇನಕ್ಕ ನಿನ್ನ ಮಗಂಗೆ ಅವನಿಲ್ಲ ಅಂದ್ರೂ ನೀನು ಗೆದ್ದುಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಎಷ್ಟು ಹೊಟ್ಟೆ ಉರಿತಾಯ್ತೆ ಅಂತ ಹೇಳ್ಬಿಟ್ಟು. ಹೇಳಿದ್ದೇನೆ ತಪ್ಪಾಯ್ತು ಅಂತ ಅನ್ನಿಸ್ತದೆ. ನಾನು ಹೇಳಲೇಬಾರ್ದಾಗಿತ್ತು. ನನ್ನ ಮಗಂದು ಯಾವಾಗೂ ಇದ್ದಿದ್ದೆ ಸುಮ್ಕಿರ್ಲ. ಏನ್ರು ಬಂದಾಗಿಂದ ನಾಯಿ ಆಡ್ದಂಗೆ ಆಡ್ತಾನೆ, ನಾಯಿ ನನ್ನ ಮಗ ಆಡ್ದಂಗೆ. ನೀನು ಅದ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕತಿಯ? ನಾಯಿ ನನ್ನ ಮಗನ ಬಗ್ಗೆ ನಡಿ ನಮ್ಮ ಪಾಡಗ್ ನಾವು ಏನು ಖುಷಿ ಪಡೋದ್ರಾಗ ತಪ್ಪೇನೈತೆ? ನೋಡಿಲ್ಲ, ಗೆಲ್ಲಕ್ಕೆ ಅಂತಾನೆ ತಾನೇ ಅಷ್ಟಿಷ್ಟೊಂದೆಲ್ಲ ಕಷ್ಟಪಟ್ಟು ಬಿರಿಯಾನಿ ಮಾಡಿಸಿ ಊರಿಗೆಲ್ಲ ಸೀರೆ ಹಂಚಿ ನಾನು ಹೇಳಿದ್ನಲ್ಲ ಆಶ್ವಾಸನೆಗಳು, ಆ ಆಶ್ವಾಸನೆಗಳಿಂದನೇ ನಾನು ಗೆದ್ದಿರೋದು. ಅದು ಸರಿ ನನೀಯ. ಸರಿ ಬರ್ರಿ. ಇದೇನ್ ಭದ್ರ ಮರೆ, ನಾಳೆ ಅಲ್ವಾ ಎಲೆಕ್ಷನ್? ಇವತ್ತು ಯಾರ ಹಾಕೊಂಡು ಫುಲ್ ಮಿಂಚ್ತಾ ಇದ್ದೀರಾ? ನಮ್ಮ ಅಮ್ಮ ಆಗ್ಲೇ ಏನಿಯಾ ಗೆದ್ದಾಯ್ತು. ನಾಳೆ ಅಲ್ವಾ ಎಣಿಕೆ ಇರೋದು? ಇವತ್ತೇನಿಯಾ ಗೆದ್ಬಿಟ್ರ? ಅಯ್ಯೋ ನನಗೇನು ಇಲ್ಲಿಂದ ಎಲ್ಲಿ ಗಂಟ ನನಗೆ ಕಾಂಟ್ಯಾಕ್ಟ್ ಆಯ್ತು ಗೊತ್ತಾ? ಏನ್ ನಡೀತೈತೆ ಅಂತ ಚಿಟಿಕಿ ಹೊಡೆಯೋಷ್ಟು ತಿಳ್ಕೊಬಿಡ್ತೀನಿ ನಾನು. ಏನ್ ನಡೀತೈತೆ ನಡೀತೈತೆ ಅಂತ ಹೇಳ್ಬಿಟ್ಟು. ನಿಮ್ಗೇನು ಗೊತ್ತು? ನಮ್ಮ ಅಕ್ಕನೇನಿಯಾ ಗೆದ್ದಿರೋದು. ನೋಡಿ ಎಲ್ಲರೂ ಮಂತಾಕ್ ಬಂದ್ಬಿಡಿ. ಒಳ್ಳೆ ಊಟ ಹಾಕ್ಸ್ಬಿಡ್ತೀವಿ ನಾವಂತೂ. ಎಲೆಕ್ಷನ್ಗೆ ಓಟ್ ಹಾಕ್ಬಿಟ್ಟು ನನ್ಗೆ ಗೆಲ್ಸಿರ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು ಕಟ್ರಪ್ಪ. ತುಂಬ ಹೃದಯದ ಧನ್ಯವಾದ ನಿಮ್ಗಂತೂ. ತುಂಬ ಧನ್ಯವಾದ. ನನಗೆ ಓಟ್ ಹಾಕ್ಬಿಟ್ಟು ಈ ಮಟ್ಟಿಗೆ ಗೆಲ್ಲಿಸ್ಬಿಟ್ರಲ್ಲ. 20 ವರ್ಷ ನಾನೇನಿಯಾ ಕಂಟಿನ್ಯೂಸ್ ಆಗಿ ನಾನೇನಿಯಾ ಮೆಂಬರ್ ಆಗಕ್ಕೆ ಅವಕಾಶ ಮಾಡಿಕೊಟ್ರ ನಿಮ್ಗೆಲ್ಲರಿಗೂ ಭಾಳ ಥ್ಯಾಂಕ್ಸ್.
ಆದ್ರೂ ಬೊದ್ರೋಮರೆ ನಾಳೆ ಸಂಭ್ರಮಾಚರಣೆ ಮಾಡಿ ಇವತ್ತೇ ಮಾಡ್ತಾ ಇದ್ರಲ್ಲ, ನಾಳೆ ಎಣಿಕೆ ಅಲ್ವಾ, ಎಣಿಕೆ ಗಂಟೆ ಕಾಯ್ಬೋದಿತ್ತಲ್ಲ, ಇನ್ನೇನು ಇವತ್ತು ಮುಗ್ದೋಯ್ತಾ ಬಂತು, ನಾಳೆ ಒಂದಿನ ತಾನೇ ಅಲ್ಲ, ಇವತ್ತೇ ಸಂಭ್ರಮ ಪಟ್ಬಿಟ್ರೆ ಹೆಂಗೆ ಅಂತ. ಹಾ ನಾವ್ ಹಂಗೆ ನೆನೆಯ ಸಂಭ್ರಮನ ಊರಿಗೆ ಹಂಚ್ಬಿಡ್ತೀವಿ. ನೋಡಿ ಊರಾಗ ನಮ್ಮಮ್ಮ ಏನೇನು ಆಶ್ವಾಸನೆ ಕೊಟ್ಟಾಯ್ತು ಅದೆಲ್ಲನೂ ನಡೆಸ್ಕೊಡ್ತದ ನಮ್ಮಮ್ಮ. ಏನು ತಲೆ ಕೆಡ್ಸ್ಕೊಂಡು ನೋಡಪ್ಪ ಹಿಂಗ್ ಮೋಸ ಮಾಡ್ತು ಅಂತ ಅನ್ಕೊಳಕ್ ಹೋಗ್ಬೇಡಿ. ನಮ್ಮ ಅಮ್ಮನ ಆಶ್ವಾಸನೆ ಯಾವತ್ತೂ ಕಡಿಮೆ ಆಗಲ್ಲ. ನಮ್ಮ ಅಮ್ಮನ ಆಶ್ವಾಸನೆ ಎಲ್ಲ ಸೊರೈತದೆ. ಅಕ್ಕ ನಡಿ ನಡಿ ನಡಿ. ಅಲ್ಲ ಕಂಡ ಇವ ಅಮ್ಮಂಗ್ ನಾನಂತೂ ಓಟ್ ಹಾಕಿಲ್ಲ, ನೀನೇನಾರ ಓಟ್ ಹಾಕಿದ್ದ? ನಮ್ಮ ತಾಯಣೆ ನಾನು ಓಟ್ ಹಾಕಿಲ್ಲ, ಆದ್ರೂ ನನಗೆ ಅನ್ಯಾಯ ಆಗ್ಲಿಲ್ವಾ? ಜಯಕ್ಕ ಗೆಲ್ಲಬೇಕಿತ್ತು, ಇವಳು ತಿರ್ಬೋಕಿದ್ದಂಗ ಊರ್ ಮುಂದಾಗ ಸುಮ್ಮನೆ ಗೆದ್ದಿದ್ದೀನಿ ಅಂತ ಹೇಳ್ಕೊಂಡು ಆಡ್ತಾಳೆ ಅನಿಸ್ತದೆ. ಆದ್ರೂ ಏನು ಇವಳು ಖತರ್ನಾಕು ನಮ್ಮ ಜನ ಬಿರಿಯಾನಿ ಹಾಕ್ಸಿದ್ಲು ಅಂತ ಬಿರಿಯಾನಿ ಆಸೆಗೆ ಓಟ್ ಗೀಟ್ ಹಾಕ್ಬಿಟ್ರ ಅಂತ ನಾ ಕಾಣೆ. ಓಟ್ ಗೀಟ್ ಏನಾರು ಹಾಕ್ಬಿಟ್ಲ, ಎಲ್ಲರನ್ನೂ ಯಾಮರ್ಸ್ಬಿಟ್ರ ಅಂತ. ನಮ್ಮನೆ ನಾ ಒಂದು ಓಟ್ ಹಾಕಿಲ್ಲ, ನಮ್ಮನೆ ಗೊತ್ತಾ, ಒಂದು ಓಟು ಎಮ್ಮಂಗ್ ಬಿದ್ದಿಲ್ಲ. ಏನೋನಪ್ಪ ಗೆದ್ದವಳೆ ಅಂತ ಹೇಳ್ತಾಳೆ, ನಿಜವೋ ಸುಳ್ಳೋ ಗೊತ್ತಿಲ್ಲ. ಗೊತ್ತಾಯ್ತದ ಬಾ, ನಾಳೆ ಇಷ್ಟೊತ್ತಿಗೇನು ಗೊತ್ತಾಗಕ್ಕಿಲ್ವ ರಿಸಲ್ಟ್ ಬಂದಾಗ. ಆದ್ರೂ ಜಯಕ್ಕ ಸೋತ್ರ ಅಂತೂ ದೇವ್ರನ್ನೇ ಒಳ್ಳೆರು ಕಾಲ ಅಲ್ಲ ಅಂತ ಅನ್ಕೊಬಿಡ್ಬೇಕು ಅಷ್ಟೇ. ಏನಿಯ ನಮ್ಮನೆ ಫ್ಯಾಮಿಲಿನೇ ಹಾಕಿಲ್ಲ ಬಿಡು ನಾವು. ನಾನು ಬಿರಿಯಾನಿ ತಿಂದೆ ಅಷ್ಟೇ, ನಾನೇನು ಹಾಕಕ್ಕೆ ಹೋಗ್ಲಿಲ್ಲ. ಯಾಕೆ ಬೇಕು ಒನ್ ಟೈಮ್ ಬಿರಿಯಾನಿಗೋಸ್ಕರ 5 ವರ್ಷ ಸಾಯನೇ? ಅಯ್ಯೋ ನೋಡಿ. ಏನ್ ರಮ್ಮಿ, ಎಲ್ರು ಓಟ್ ಹಾಕಿರೋದಕ್ಕೆ ಭಾಳ ಧನ್ಯವಾದಗಳು ನಿಮ್ಗೆ ಎಲ್ರಿಗೂ. ನನ್ನ ಗೆಲ್ಲಿಸ್ಬಿಟ್ಟು ಇನ್ನ 5 ವರ್ಷ ಪಂಚಾಯತಿ ಮೆಂಬರ್ ಆಗಿ ಮಾಡಿದ್ದಕ್ಕೆ ನೀವು ಎಲ್ರಿಗೂ ಭಾಳ ಥ್ಯಾಂಕ್ಸು. ಸಂಜೆ ಬಂದ್ಬಿಟ್ಟು ಎಲ್ಲನೇ ಸೀಟು ಪಾಟಿ ಎಲ್ಲ ಇಸ್ಕೊಂಡು ಹೋಗ್ಬಿಡಿ. ಎಲೆಕ್ಷನ್ ರಿಸಲ್ಟ್ ಬಂತೆ ಆಗ್ಲೇ ನಿನಗೆ? ನಮ್ಮ ಪ್ರಕಾರ ರಿಸಲ್ಟ್ ಬಂದ್ಬಿಟ್ಟೈತೆ. ನಾನು ನಮ್ಮದು ಚುನಾವಣೆದು ಒಬ್ರದ್ದು ಫ್ರೆಂಡ್ ಅವರೇ, ನಮ್ಮ ಫ್ರೆಂಡ್ ಎಲೆಕ್ಷನ್ ಫ್ರೆಂಡ್ ಅವರೇ, ಅವ್ರನ್ನೇ ನಾನು ಫೋನ್ ಮಾಡ್ಬಿಟ್ಟು ಕೇಳಿದೆ. ಇಲ್ಲ ಫುಲ್ ಓಟೆಲ್ಲನೂ ಭದ್ರಮ್ಮಂಗೆ ಬಿದ್ದಿರೋದು ಅಂತ ಹೇಳಿದ್ರು. ಎಲ್ಲ ಎಮ್ಮೆ ಗುರುತಿಗೆ ಹಾಕ್ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಎಲ್ಲ ಆಗ್ಲೇ ನೀವು ಗೊತ್ತಾಗೋಗ್ಬಿಟ್ಟೈತೆ ನಮ್ಗೆ ಎಲ್ರಿಗೂ. ನಿಮ್ಗೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ನಮ್ಮ ಅಕ್ಕನ್ನ ಗೆಲ್ಸಿದ್ದಕ್ಕೆ. ಇನ್ನು 5 ವರ್ಷನೂ ನಾನೇ ಮೆಂಬರು. ಜಯಕ್ಕಂಗೆ ಹೆಂಗ್ ಉರಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರೆ ತಡಿಕಬೇಕು ಅವಳಂತೂ ಹಂಗೆ ಸರಿಯಾಗಿ ಉರಿಸ್ಬಿಟ್ಟು ಬಂದ್ಬಿಡ್ತೀನಿ ನಾನಂತೂ. ನೋಡ್ತಾ ಇರ್ರಿ, ನನ್ನ ಮುಂದೆ ಏನೇ ದೌಲತ್ ಮಾಡ್ಕೊಂಡು ನಿಂತ್ಕೊಳಕ್ ಹೋದ್ರು ಎಲೆಕ್ಷನ್ನಾಗೆ ನನ್ನ ಮುಂದೆ ಆ ಪೊದ್ದಿ ಬಚ್ಚ ಇದ್ದಂಗೆ. ನಮ್ಮ ಜನ ಏನು ಅಂತ ನನಗೆ ಗೊತ್ತಿಲ್ವೇ, ನಮ್ಮ ಜನ ನನ್ನೇ ಗೆಲ್ಸೋದು ಅಂತ ಹೇಳ್ಬಿಟ್ಟು ಭಾಳ ಚೆನ್ನಾಗಿ ಗೊತ್ತಿತ್ತು. ಕೊನೆಗೂ ಅದೇ ಕೆಲಸ ಏನೇ ಮಾಡಿಬಿಟ್ರು, ನನ್ನಂತೂ ಗೆಲ್ಲಿಸ್ಬಿಟ್ರು. ನಮ್ಮ ಜನ ನಿನ್ನ ಮರೆಯೋಕ್ಕಾಯ್ತದ? ನಾನಂತೂ ಮರೆಯೋಕ್ಕಿಲ್ಲ. ನಿಮ್ಗೆಲ್ರಿಗೂ ತುಂಬ ಥ್ಯಾಂಕ್ಸು. ನಾವು ನಿಮ್ಗೆ ಏನೇ ಓಟ್ ಹಾಕಿದ್ವಿ. ನಾವು ಒಳ್ಳೇದಾಗ್ಲಿ ಬಿಡಕ್ಕೆ, ಹೆಂಗೋ ಗೆದ್ದಿದ್ದೀರಲ್ಲ ಅಷ್ಟೇ ಸಾಕು. ನಾವು ನಮ್ಮ ಮನೆಯಲ್ಲ ನಿಮ್ಗೆ ಓಟ್ ಹಾಕಿದ್ವಿ. ಎಲ್ಲರೂ ಓಟ್ ಹಾಕಿರೋದಕ್ಕೆ ಏನೇ ಗೆದ್ದಿರೋದು, ಇಲ್ಲ ಅಂದ್ರೆ ನಾನು ಎಲ್ಲಿ ಗೆಲ್ತಾ ಇದ್ದೆ? ನಿಮ್ಮೆಲ್ಲರೂ ಆಶೀರ್ವಾದ, ನಿಮ್ಮೆಲ್ಲರೂ ಇದು ಅದೆಲ್ಲದ್ರಿಂದ ನಾನಂತೂ ಗೆದ್ದಿರೋದು. ಎಲ್ರಿಗೂ ತುಂಬ ಧನ್ಯವಾದಗಳು ನಿಮ್ಗಂತೂ. ನಾವು ಅಷ್ಟೇ, ನಾವು ನಿಮ್ಗೆ ಏನೇ ಹಾಕಿದ್ವಿ, ನೀವೇ ಗೆಲ್ಲಿ ಅಂತ ಹೇಳ್ಬಿಟ್ಟು ನಿಮ್ಗೆ ಏನೇ ಹಾಕಿದ್ವಿ. ಎಲ್ಲ ಒಳ್ಳೇದಾಗ್ಲಿ. ಸರಿ ಮುಂದೆ ಇನ್ನೊಂದು ಬೇಜಾನ್ ಅಯ್ಯೋ ಐತೆ. ಅಯ್ಯೋ ನಮ್ಮ ಅಭಿಮಾನಿಗಳಿಂದ ಬಂದ್ಬಿಡ್ತಾರೆ. ನಾರಂತೂ ಒತ್ಕೊಂಡು ತಿರ್ಗಕ್ಕಾಗಲ್ಲ. ಆಗಲೇ 2 ಆರನ ದಾರಿನಾಗ ಅಲ್ಲೇ ಇಕ್ಬಿಟ್ಟು ಬಂದಿದ್ದೀನಿ. ಇದು 3ನೇ ಆರ. ಅಭಿಮಾನಿಗಳು ಆಗ್ತಾನೆ ಅವ್ರೆ ಆರುಗಳನ್ನ. ನನಗಂತೂ ಏನಾರ ಕಷ್ಟ ಇದೆ ಬಂದ್ಬಿಡ್ರಿ ಮಂತಕ್ಕೆ. ಬತ್ತೀವಿ. ಓಹೋ ಕಿವುಡು ಮುದ್ಕಿ, ಏನು ಅಮ್ಮನ ಸೊಸೆ ಜಯಮ್ಮ, ಏನೆಲ್ಲ ಜಯಕ್ಕಂಗೆ ತಾನೇ ಸಹಾಯ ಮಾಡಿದ್ದು. ಇವಳಿಗೆ ಮಾತ್ರ 1 ರೂಪಾಯಿ ಸ್ವೀಟು ಕೊಡ್ಬೇಡ ಕಣ್ಲ. ಏನು ಸೊಸೆ ಅಂತೂ 3 ಹೊತ್ತೂ ಪೊದ್ದಿಂದೇನೆ ತಿರ್ಕೊಂಡಿದ್ಲು. ಈಗ ನಾನು ಗೆದ್ದಿರೋದು ನೋಡ್ಬಿಟ್ಟು ಈಗ ಸಂದ ಕುರ್ದೋಗಿರ್ತದೆ ಅಂತ ಅನ್ನಿಸ್ತದೆ. ಉರ್ಕೊಂಡು ಹೋಗ್ಲಿ. ನೋಡ್ಲಾ, ನೀನು ನಿಜವಾಗ್ಲೂ ಹೇಳ್ತೀಯ ತಾನೆ, ನಾನೇ ತಾನೇ ಗೆದ್ದಿರೋದು. ಯಾಕಂದ್ರೆ ನನಗೆ ಖುಷಿನಾಗ ಏನೇನು ಮಾಡ್ತಿದ್ದೀನಿ ಅಂತಾನೆ ಗೊತ್ತಾಯ್ತಿಲ್ಲ. ಅದಕ್ಕೆ ನೀನು ಆಮೇಲೆ ನನ್ನ ಮಗಂತ ಊಸ್ಕೊಂಡ್ರೆ. ಅಕ್ಕ ನನ್ನ ಮೇಲೆ ಭರವಸೆ ಇಡು ನೀನು. ಯಾಕೆ ನಿಂಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ತಮ್ಮನ ಮೇಲೆ ನಿನಗೆ ನಂಬಿಕೆ ಇಲ್ವಾ ಹೇಳು? ಐದು ತಾನೇ ನಂಬಿಕೆ. ಹೊಸಿ ಸುಮ್ಕಿರು, ಮತ್ತೆ ಯಾಕೆ ಹಿಂಗೆ ಆಡ್ತಿದ್ದೀಗ ನೀನು ಸುಮ್ಕಿರ್ಬೇಕಮ್ಮ. ನೀನೇ ಗೆಲ್ಲ, ಸುಮ್ಕಿರು. ಇವನೋ ಒಂದೊಂದ್ಕಿಂತ ಟೆನ್ಷನ್ಗೆ ತಲೆನೇ ಓಡಾಕಿಲ್ಲ ನನಗಂತೂ. ಒಂದೊಂದ್ಸಲ ಟೆನ್ಷನ್ ಆಗ್ಬಿಡ್ತದೆ ಕಣ್ಲ. ನಾನೇ ತಾನೇ ಗೆಲ್ಲದು. ಮಗಳೇ ನಡಿ ಸ್ವೀಟು ಗಿಟ್ಟಿ ಎಲ್ಲ ಇದು ಮಾಡು. ಆ ಪೊದ್ದಿಗೆ ಚೆನ್ನಾಗಿ ಉರಿಸ್ಬಿಡ್ಬೇಕು. ಆಮೇಕಿಂದ ಈಗಲೆಲ್ಲ ಆ ಪಟಾಕಿ 4 ಪಟಾಕಿ ಅಂಟಿಸ್ಬಿಟ್ಟು ಹಂಗೇನೆ ಒಂಚೂರು ಉರಿಸ್ಬಿಡೋಣ, ಸರಿನಾ? ನಡೀರಿ ಹೋಗ ನಡೀರಿ. ಇನ್ನೇನು ನಮ್ಮ 3 ಜನಗಳಿಗೆ ಎಲ್ಲರ ಹತ್ರನೂ ಹೇಳ್ಕೊಂಡಿದ್ದಾಯ್ತು. ಇನ್ನೊಂದು ಆ ಕೇರಿಗೆ ಒಂದು ಹೋಗ್ಬಿಟ್ಟು ಹಂಗೇನೇನು ನೆಟ್ಟು ಹೊಂಟ್ಬಿಡೋಣ. ಸರಿ ಆಯ್ತು, ಬರ್ರಿ. ಭದ್ರಮ್ಮಂಗೆ ಜೈ. ಭದ್ರಮ್ಮಂಗೆ ಜೈ. ಮಾವ ಬನ್ನಿ. ಅಯ್ಯೋ ನಿಮ್ಮಿಂದನೇ ಇದೆಲ್ಲ ಸಾಧ್ಯ ಆಯ್ತಿರೋದು. ಬನ್ನಿ. ಹೋಗನ್ ಬನ್ನಿ. ಎಲ್ರಿಗೂ ಥ್ಯಾಂಕ್ಸ್ ನಮ್ಮ ಅಮ್ಮನ ಗೆಲ್ಸಿದ್ದಕ್ಕೆ. ಬರ್ರಿ ಅಮ್ಮ ಬಾ ಇನ್ನು ಆಕೇರಿಗೆ ಹೋಗ್ಬಿಟ್ಟು ಬರೋಣ ಬಾ. ಹೇಳ್ದೆ ನಾನು ನಮ್ಮ ಸೊಸೆಗೆ ಹೇಳ್ದೆ, ಜಯಮ್ಮಂಗೆ ಗೆಲ್ಲದ್ ಭದ್ರಮ್ಮನೇ ಮಂಗ ಹೋಗ್ಬೇಡ ಪೊದ್ದಿ ಜೊತೆಗೆ ಎಲೆಕ್ಷನ್ ವಿಷಯಕ್ಕೆ ಅಂತಂದ್ರೆ ಓದ್ದು. ಇನ್ನು ಇವಳು ಗೆದ್ದವಳೆ ಅಂತಂದ್ರೆ ನನಗಿನ್ನು ಏನು ಸಹಾಯ ಮಾಡ್ದವಳು ಇವಳು. ನನ್ನ ಸೊಸೆ ಯೋಗ್ಯತೆ ಎಲ್ಲನೂ ಸಂದ ಗೊತ್ತಾಗ್ಬಿಟ್ಟೈತೆ. ಇನ್ನು ನಾನು ಹೋಗಿ ಮನೆ ಹಾಕಿಸ್ಕೊಡು, ಅದು ಹಾಕಿಸ್ಕೊಡು, ಇದು ಹಾಕಿಸ್ಕೊಡು ಅಂದ್ರೂ ಇನ್ನೇನು ಹಾಕಿಸ್ಕೊಡ್ತಾಳ ಮನೆಯಾಳಿ ಜಯ್ಯಿ. ಹೇಳ್ದೆ ನಿನಗೆ ಬ್ಯಾಡ ಅಂತ ಹೇಳ್ಬಿಟ್ಟು ಊರು ಬಜಾರಿ ನನ್ನ ಸೊಸೆ ಅಂತೂ ಕೇಳಲಿಲ್ಲ. ಇನ್ನಿವಾಗ ಈ 5 ವರ್ಷನೂ ಮನೆ ಆಗಕ್ಕಿಲ್ವೇನೋ ನನಗೆ. ಹೆಂಗೋ ಹಾಕ್ಕೊಡ್ತಾರೆ ಮನೆ ಅಂತ ಬುಲಾಸೆ ಮಾಡಿಕೊಂಡಿದ್ದೆ ನಾನಂತೂ. ಎಲ್ಲ ಹಾಳಬಿದ್ದು ಹೋಯ್ತೆ. ಏನು ಮಾಡನಿ, ಎಲ್ಲ ನನ್ನ ಕರ್ಮ. ನನ್ನ ಸೊಸೆ ಹೇಳಿದ ಮಾತು ಕೇಳಿದಿದ್ರೆ ಇವತ್ತು ಭದ್ರಮ್ಮಂಗೂ ಜೈ ಅನ್ಬೋದಿತ್ತು ನಾನು. ಅಕ್ಕ ನೀನು ಇವಳಿಗೆ ನೆನೆ ಓಟ್ ಹಾಕಿದ್ದು? ದೇವ್ರನೇ ಹಾಕಿಲ್ಲ ನಾನಂತೂ. ಅಲ್ಲ ಜೈ ಹಾಕೊಂಡ್ಬಿಟ್ಬಿಟ್ಟು ಇವಳಿಗೇನಾರು ಹಾಕ್ತೀನ ನಾನು? ಹೇಳು.
ಆದರೂ ಎಲೆಕ್ಷನ್ನಾಗ ಹೆಂಗೆ ಗೆದ್ಲು ಅಂತ ಹೇಳ್ಬಿಟ್ಟು ನನಗಂತೂ ಅರ್ಥನೇ ಆಯ್ತಿಲ್ವೇ. ಎಲೆಕ್ಷನ್ನಾಗೆಲ್ಲನೂ ಹಿಂಗೆ ಹೇಳ್ತಾಳೆ ಅಂತ ದೇವ್ರನ್ನೇ ಅನ್ಕೊಂಡಿರಲ್ಲ ನಾನು. ಈಗಿತ ಪಕ್ಕ ಜಯಕ್ಕ ನಿನಗೆ ಬರೋದು ಎಲೆಕ್ಷನ್ನಾಗೆ ಅಂತ ಅನ್ಕೊಂಡಿದ್ದೆ. ಅದು ಹೆಂಗೆ ಮನೆಯಾಳಿಗೆ ಬಂದ್ಲು, ಅದು ಬೇರೆ ನಾಳೆ ಎಣಿಕೆ ಇರೋದು. ಇವತ್ತಿನ ಇಷ್ಟು ಕಾನ್ಫಿಡೆಂಟಾಗಿ ಇಷ್ಟೊಂದು ಇದ್ರಾಗೆಲ್ಲ ಸಂಭ್ರಮಾಚರಣೆ ಮಾಡ್ತಾವಳೆ ಅಂತಂದರೆ ನನಗೇನು ಅವಳು ಗೊತ್ತಾಗೋಗ್ಬಿಟ್ಟು ಗೆದ್ದಿದ್ದೀನಿ ಅಂತ ಅನ್ನಿಸ್ತದೆ ಅಲ್ವಾ. ಅದೇ ಅವಳ ತಮ್ಮ ಬೇರೆ ನೆನೆಯ ದುಬೈನಾಗೇನೋ ಅವನಲ್ಲ, ಅವ್ನಿಗೇನೋ ಗೊತ್ತಿರ್ತದೇನೋ ಮುಂಚೆ ನೆನೆಯ, ಯಾರಿಗೆ ಗೊತ್ತು. ನನ್ನ ದೇವ್ರನೇ ಓಟ್ ಹಾಕ್ಲಿಲ್ಲ, ನಾನೇ ಹಾಕಕ್ಕೆ ಹೋಗ್ಲಿ ಈ ಮನೆಯಾಳಿಗೆ ಓಟ. ಏನು ಹೇಳೋಗಿದ್ದು ಆ ಭದ್ರಮ್ಮ ಯಾಕೆ ಹೂನಾರ ಹಾಕೊಂಡು ಹಂಗೆ ಮೆರಿತಾವಳಕ್ಕ. ಓ ರಾಧಾ, ಆ ಭದ್ರಮ್ಮನೇನಂತ ಎಲೆಕ್ಷನ್ನಾಗ ಗೆದ್ದಿರೋದು ಅವ್ನ ತಮ್ಮಂಗೆ ಚುನಾವಣೆಗೆ ಯಾರೋ ಪರಿಚಯವ್ರಂತ ಮೊದಲೇ ಹೇಳ್ಬಿಟ್ಟವ್ರಂತೆ. ಅಕ್ಕ ಇನ್ನೂ ಎಣಿಕೆನೇ ಆಗಿಲ್ಲ, ಎಣಿಸ್ತಿದ್ದಂಗೆ ಗೆದ್ಬಿಟ್ಟವ್ರೆ ಅಂತ ಹೆಂಗೆ ಗೊತ್ತಾಯ್ತದೆ. ಎಲ್ಲ ಎದುರುಗೆ ಏನೇ ಎಣಿಸೋದು, ಇನ್ನೂ ಎಣಿಸೇ ಇಲ್ಲ ಆವಾಗಲೇ ಗೆದ್ಬಿಟ್ಟವ್ರೆ ಅಂತ ಬೀಗ ಕಾಯ್ತದ. ಇನ್ನು ನಾಳೆ ಓಪನ್ ಮಾಡ್ಬಿಟ್ಟು ನಾಳೆ ಎಣಿಸೋದು. ಎಂಥವ್ರಿಗೆ ಸಮೇತ ಅಂದರೆ ಮುಂಚೆನೇ ಗೊತ್ತಾಗಕ್ಕಿಲ್ಲ, ಅಲ್ಲೇ ಗೊತ್ತಾಗೋದು. ಅಲ್ಲಿ ಗಂಟೆ ಹೆಂಗೆ ಗೊತ್ತಾಯ್ತದೆ. ಗೊತ್ತಾಗೈತೆ ಅಂತ ಹೇಳ್ತಾವಳೆ. ಅಲ್ಲ ಇಷ್ಟೊಂದೆಲ್ಲ ಊರು ತುಂಬ ಓಡಾಡ್ತಾವಳೆ ಅಂದರೆ ಗೊತ್ತಿಲ್ಲದಂಗೆ ಇರ್ತದೆ ನಮ್ಮಿ. ನನಗೇನೋ ಗೊತ್ತಿರ್ತದೆ ಅಂತ ಅನ್ನಿಸ್ತದೆ, ಗೊತ್ತಿದ್ದೇನೆ ಇಷ್ಟೆಲ್ಲ ಮಾಡ್ತಾವಳೆ ಅಂತ ಅನ್ನಿಸ್ತದೆ ನನಗಂತೂ. ಅಕ್ಕ ದಡ್ಡಿ ಮಾತಾಡ್ದಂಗೆ ಮಾತಾಡ್ತೀಯಾ. ಎಣ್ಸೆ ಇಲ್ಲ ಅಂದಮೇಲೆ ಯಾರು ಗೆದ್ದವ್ರೆ ಅಂತ ಹೆಂಗೆ ಗೊತ್ತಾಯ್ತದೆ. ಅಯ್ಯೋ ಅವನ ಬುಲ್ಡೆದ ಸಪ್ಪ ಅನ್ನಿಸೋದು ಬುಲ್ಡೆ ಬಿಟ್ಟವನೆ. ನೀವು ಅದನ್ನೇನೇ ನಂಬ್ಕೊಂಡಿದ್ದೀರಾ. ನೋಡಿ ಇಲ್ಲಿ ಯಾರು ಅನ್ಎಜುಕೇಟೆಡ್ಸ್ ಇಲ್ಲ, ಎಲ್ಲ ನಂಬಕ್ಕೆ. ಅವಳು ಹಂಗೆ ನಮ್ಗೆ ಉರ್ಸಕ್ಕೆ ಅಂತ ಹಂಗೆ ಮಾಡ್ತಾವಳು ಅಷ್ಟೇನಿಯ. ನನ್ನ ಮುಂದೆನೂ ಜೋರಾಗಿ ಕಿರ್ಚ್ಕೊಂಡು ಹೋಯ್ತಿದ್ರು. ಭದ್ರಮ್ಮಂಗೆ ಜೈ ಭದ್ರಮ್ಮಂಗೆ ಜೈ ಅಂತ ಹೇಳ್ಬಿಟ್ಟು. ನಾಳೆ ರಿಸಲ್ಟ್ ಇನ್ನೂ ನೀವು ಒಳ್ಳೆ ವಿದ್ಯಾವಂತರಲ್ಲ ಅನ್ನಂಗೆ ಮಾತಾಡ್ತಿರಲ್ಲ. ಎಣಿಸ್ತಿಲ್ಲ ಅಂದ್ರೆ ಅದು ಹೆಂಗೆ ಮುಂಚೆನೇ ಗೊತ್ತಾಗಕ್ಕಾಯ್ತದೆ. ನಿಮ್ಮ ಹತ್ರ ಎಷ್ಟು ದುಡ್ಡು ಐತೆ ಅಂತ ಎಣಿಸಿದ್ರೆ ತಾನೇ ಗೊತ್ತಾಗೋದು. ಎಣಿಸ್ತಿದ್ದಂಗೆ ಇಷ್ಟ ಐತೆ ಅಂತ ಹೆಂಗೆ ಹೇಳಕ್ಕೆ ಸಾಧ್ಯ. ಅಯ್ಯೋ ಸುಮ್ಮನೆ ಬರ್ರಿ. ಹಂಗೆ ಬೋರೆ ಬಿಲ್ಡಪ್ ಕೊಡ್ತಾವಳೆ ಅನಿಸ್ತದೆ. ನಾಳೆ ಗೊತ್ತಾಯ್ತದೆ, ಸುಮ್ಕಿರು. ಏನು ಗೊತ್ತಾಯ್ತದ ಏನೋ, ನಮ್ಗವೆಲ್ಲ ಗೊತ್ತಾಯ್ತದ. ಓದಿಲ್ಲ ಬಾರ್ದಿಲ್ಲ, ನಮ್ಗವೆಲ್ಲ ಎಲ್ಲಿ ಬರ್ತದೆ ಹೇಳು ನಮಗೆ. ಅಯ್ಯೋ ಬಿಡು.